हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयोन्येतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ನಾವು ನಿನ್ನೆ ಪಾಠದಲ್ಲಿ ನೋಡಿದಂತೆ ವೇದಾಶ್ಚ ಪಂಚರಾತ್ರಾಣಿ ಸೇತಿಹಾಸ ಪುರಾಣಕಾನ್ ಎಂಬುದಾಗಿ ಎಲ್ಲ ಇತಿಹಾಸ ಗ್ರಂಥಗಳನ್ನ, ಶಾಸ್ತ್ರ ಗ್ರಂಥಗಳನ್ನ, ಪುರಾಣ ಗ್ರಂಥಗಳನ್ನ ಪರಮಾತ್ಮನ ಪರವಾಗಿ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ನಮಗೆ ಮೋಕ್ಷ ಸಾಧ್ಯ, ಇಲ್ಲದೆ ಹೋದರೆ ಮೋಕ್ಷ ಸಾಧ್ಯ ಇಲ್ಲ ಅನ್ನುವಂತಹ ಅಂಶವನ್ನ ಆಚಾರ್ಯರು ತಿಳಿಸಿದ್ರು. ಮುಂದೆ ಪ್ರಧಾನವಾಗಿರಬೇಕಾದದ್ದು ಯಾವುದು ಅಂತ ಹೇಳಿದ್ರೆ ಭಕ್ತಿ. ಭಕ್ತಿಯಿಂದಲೇ ಮುಕ್ತಿ. ಆ ರೀತಿಯಾದಂತಹ ಭಕ್ತಿ ಅಂದ್ರೆ ಏನು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಶ್ಲೋಕ ಹೇಳ್ತೇನೆ, ನೀವು ಹೇಳಿ. ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯಥ. ಪದಚ್ಛೇದ ಹೀಗಿದೆ: ಮಾಹಾತ್ಮ್ಯ ಜ್ಞಾನ ಪೂರ್ವ ತು ಸುದೃಢ ಸರ್ವತಃ ಅಧಿಕ ಸ್ನೇಹ ಭಕ್ತಿ ಇತಿ ಪ್ರೋಕ್ತಃ ತಯಾ ಮುಕ್ತಿ ನ ಚ ಅನ್ಯಥಾ. ನಾವು ಸಾಮಾನ್ಯವಾಗಿ ಕೇಳ್ತಾನೆ ಇರ್ತೇವೆ, ಪರಮಾತ್ಮನಲ್ಲಿ ಭಕ್ತಿ ಮಾಡಬೇಕು, ಗುರುಗಳಲ್ಲಿ ಭಕ್ತಿ ಮಾಡಬೇಕು ಅಂತ. ಭಕ್ತಿ ಭಕ್ತಿ ಅಂತ ಕೇಳ್ತಾ ಇರ್ತೇವೆ. ಆ ಭಕ್ತಿ ಅಂದರೆ ಏನು ಅಂತ ಇಲ್ಲಿ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಭಕ್ತಿ ಅಂದ್ರೆ ಅದೇನೋ ನಮಗೆ ಅರ್ಥವಾಗದೇ ಇರುವಂತಹ ವಿಚಾರ ಅಲ್ಲ. ಭಕ್ತಿ ಅಂತ ಹೇಳಿದ್ರೆ ಪ್ರೀತಿಯೇ ಭಕ್ತಿ, ಸ್ನೇಹವೇ ಭಕ್ತಿ ಅಂತ ತಿಳಿಸ್ತಾ ಇದ್ದಾರೆ. ಅದು ಯಾವ ರೀತಿ ಇರಬೇಕು ಸ್ನೇಹ ಪ್ರೀತಿ ಅನ್ನೋದು ಅಂತ ಹೇಳಿದ್ರೆ, ಪರಮಾತ್ಮನಲ್ಲಿ ನಾವು ಎಲ್ಲರಿಗಿಂತ ಹೆಚ್ಚು ಭಕ್ತಿಯನ್ನು ಮಾಡಬೇಕು, ಅದು ಸಿದ್ಧ. ಗುರುಗಳಿಗಿಂತ, ವಾಯುದೇವರಿಗಿಂತ, ಲಕ್ಷ್ಮೀದೇವಿಗಿಂತ ಪರಮಾತ್ಮನಲ್ಲಿ ವಿಶಿಷ್ಟವಾದಂತಹ ಭಕ್ತಿಯನ್ನು ಮಾಡಬೇಕು. ಆ ಭಕ್ತಿ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಮೊದಲನೇದು ಅದರಲ್ಲಿ ಮಾಹಾತ್ಮ್ಯ ಜ್ಞಾನಪೂರ್ವಕವಾಗಿರಬೇಕು ಅಂತ. ಅಂದ್ರೆ ಪರಮಾತ್ಮ ನಮ್ಮ ನಿಮ್ಮೆಲ್ಲರಿಗಿಂತಲೂ ಕೂಡ ಉತ್ತಮ, ಅವನು ಮಹಾತ್ಮ, ಎಲ್ಲರಿಗಿಂತಲೂ ಕೂಡ ದೊಡ್ಡವನು, ಸರ್ವೋತ್ತಮ ಎನ್ನುವಂತಹ ಜ್ಞಾನ ಮೊದಲಿರಬೇಕು. ಅದೇ ರೀತಿಯಾಗಿ ಆ ಜ್ಞಾನ ಇವತ್ತು ಬರೋದು, ನಾಳೆ ಹೋಗೋದು, ಯಾವಾಗ ಯಾವಾಗ ಬರೋದು, ಪಾಠ ಕೇಳಬೇಕಾದ್ರೆ, ಪ್ರವಚನ ಕೇಳಬೇಕಾದ್ರೆ, ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಭಕ್ತಿ, ನಂತರ ಇಲ್ಲ, ಅಥವಾ ಸ್ವಲ್ಪ ಹೊತ್ತು ಇರೋದು, ಆಮೇಲೆ ಇನ್ನೂ ಯಾವುದೋ ಒಂದು ಬೇರೆ ಸಿದ್ಧಾಂತಗಳನ್ನು ಕೇಳಿ ಆ ಭಕ್ತಿ ಕಡಿಮೆಯಾಗಿ ಬಿಡುವುದು, ಕರಗಿ ಹೋಗಿ ಬಿಡಬಹುದು. ಅದಕ್ಕೆ ಹೇಳ್ತಾ ಇದ್ದಾರೆ ಆ ರೀತಿ ಇರಬಾರ್ದು ಅಂತ. ಸುದೃಢ ಅಂತ ಗಟ್ಟಿಯಾಗಿರ್ಬೇಕು ಮಾನಸಿಕವಾಗಿ. ಆ ಪ್ರೀತಿ, ಪರಮಾತ್ಮನ ಮೇಲಿರುವಂತಹ ಪ್ರೀತಿ ಯಾವಾಗಲೂ ಕೂಡ ಗಟ್ಟಿಯಾಗಿರ್ಬೇಕು. ಆ ಕಡೆ ಈ ಕಡೆ ಅಲಗಾಡಬಾರ್ದು, ಆ ರೀತಿಯಾದಂತಹ ಪ್ರೀತಿ ಇರಬೇಕು. ಅಷ್ಟು ಮಾತ್ರ ಅಲ್ಲ, ಅದು ಮುಂದೆ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇರಬೇಕು, ಕಡಿಮೆ ಆಗಬಾರ್ದು. ಪರಮಾತ್ಮನಲ್ಲಿ ನಾವು ಮಾಡುವಂತಹ ಭಕ್ತಿ ಅದೇನಾಗ್ತಾ ಇರಬೇಕು, ಅಭಿವೃದ್ಧಿ ಆಗ್ತಾ ಇರಬೇಕು. ಆ ರೀತಿಯಾಗಿ ಭಕ್ತಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಬೇಕಾದದ್ದೇನು, ಮಾಹಾತ್ಮ್ಯ ಜ್ಞಾನ. ನಾವು ಪರಮಾತ್ಮನ ಬಗ್ಗೆ ವಿಶೇಷವಾದಂತಹ ಜ್ಞಾನವನ್ನು ಸಂಪಾದನೆ ಮಾಡಿದಾಗ ಆ ಪರಮಾತ್ಮನಲ್ಲಿ ಭಕ್ತಿ ಎಂಬುದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಹೀಗೆ ಸುದೃಢವಾಗಿರಬೇಕು. ಅಷ್ಟು ಮಾತ್ರ ಅಲ್ಲ, ಸರ್ವತೋಧಿಕ. ಪರಮಾತ್ಮನಲ್ಲಿ ನಾವು ಮಾಡುವಂತಹ ಪ್ರೀತಿ, ಸ್ನೇಹ ಅದು ಸರ್ವತೋಧಿಕವಾಗಿರಬೇಕು ಅಂತ. ಸರ್ವತೋಧಿಕ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ತನ್ನ ಮಕ್ಕಳನ್ನ ಪ್ರೀತಿಸ್ತಾನೆ, ತನ್ನ ಹೆಂಡತಿಯನ್ನ ಪ್ರೀತಿಸ್ತಾನೆ, ತನ್ನ ತಂದೆ ತಾಯಿಗಳು, ತಾನು ಕಟ್ಟಿದಂತಹ ಮನೆ, ತನ್ನ ಸೈಟ್ ಅಥವಾ ದುಡ್ಡು, ಬಂಗಾರ, ಬೆಳ್ಳಿ, ಈ ರೀತಿಯಾಗಿ ತನ್ನ ಸುತ್ತಮುತ್ತಲು ಇರುವಂತಹ ಅನೇಕ ವಸ್ತುಗಳನ್ನ, ವ್ಯಕ್ತಿಗಳನ್ನ ಪ್ರೀತಿಸ್ತಾನೆ ಸಹಜವಾಗಿ. ಆದರೆ ಪರಮಾತ್ಮನನ್ನು ನಾವು ಪ್ರೀತಿಸುವುದು ಯಾವ ರೀತಿ ಪ್ರೀತಿಸಬೇಕು ಅಂತ ಹೇಳಿದ್ರೆ ಸರ್ವತೋಧಿಕ ಅಂತ.
ನಾವು ಲೌಕಿಕವಾಗಿ ಯಾವ ವಸ್ತುಗಳನ್ನ ವ್ಯಕ್ತಿಗಳನ್ನ ಪ್ರೀತಿಸ್ತೇವೋ ಅವರೆಲ್ಲರಿಗಿಂತಲೂ ಕೂಡ ಹೆಚ್ಚಾಗಿ ಪ್ರೀತಿಯನ್ನ ಪರಮಾತ್ಮನಲ್ಲಿ ಮಾಡಬೇಕು. ಅಂತಹ ಮಹಾತ್ಮ್ಯ ಜ್ಞಾನಪೂರ್ವಕವಾಗಿರುವಂತಹ, ಗಟ್ಟಿಯಾಗಿರುವಂತಹ, ಎಲ್ಲರಿಗಿಂತಲೂ ಎಲ್ಲರಲ್ಲೂ ಮಾಡೋದಕ್ಕಿಂತ ಜಾಸ್ತಿ ಮಾಡುವಂತಹ ಸ್ನೇಹ ಭಕ್ತಿ ರೀತಿ ಪ್ರೋಕ್ತ. ಪ್ರೀತಿ ಏನೇ, ಸ್ನೇಹವೇನೆ ಭಕ್ತಿ ಅಂತ ಕರ್ಸ್ಕೊಳ್ಳುತ್ತೆ. ಭಕ್ತಿ ಇತಿ ಪ್ರೋಕ್ತ ಹೇಳಲ್ಪಟ್ಟಿದೆ. ತಯಾ ಮುಕ್ತಿ, ಆ ಭಕ್ತಿಯಿಂದಲೇ ಮುಕ್ತಿ, ನಚ ಅನ್ಯಥ, ಬೇರೆದರಿಂದ ಸಾಧ್ಯ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಭಕ್ತಿ ಅಂತ ಹೇಳಿದ್ರೆ ಅದ್ಯಾವುದೋ ನಮಗೆ ಅರ್ಥವಾಗದಿರುವಂತಹ, ಸುಮ್ಮನೆ ಕೆನ್ನೆ ತಟ್ಟಿಕೊಳ್ಳುವಂತಹ ವಿಚಾರ ಅಲ್ಲ. ಪರಮಾತ್ಮನಲ್ಲಿ ಪ್ರೀತಿ ಇರಬೇಕು. ಪರಮಾತ್ಮ ನನ್ನವನು, ನಾನು ಪರಮಾತ್ಮನವನು, ನನಗೂ ಪರಮಾತ್ಮನಿಗೂ ಅವಿನಾಭಾವವಾದಂತಹ ಅನಾದಿ ಕಾಲದ ಸಂಬಂಧ ಇದೆ. ಈ ಜನ್ಮದಲ್ಲಿ ಬರುವಂತಹ ಹೆಂಡತಿ ಗಂಡ ಮಕ್ಕಳ ಮೇಲೇನೆ ಅಷ್ಟು ಪ್ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ, ಅನಾದಿ ಕಾಲದಿಂದಾಗಿ ನಮ್ಮ ಜೊತೆಗೇ ಇರುವಂತಹ ಬಿಂಬರೂಪಿಯಾದಂತಹ ಪರಮಾತ್ಮನಲ್ಲಿ ವಿಶಿಷ್ಟವಾದಂತಹ ಭಕ್ತಿಯನ್ನ ಅವಶ್ಯವಾಗಿ ಪ್ರೀತಿಯನ್ನ ಮಾಡಲೇಬೇಕು. ಅದೇ ಭಕ್ತಿ ಅಂತ ಕರ್ಸ್ಕೊಳ್ಳುತ್ತೆ. ಆ ಭಕ್ತಿಯಿಂದಲೇ ಮುಕ್ತಿ, ಬೇರೆ ಇದರಿಂದ ಸಾಧ್ಯ ಇಲ್ಲ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಆ ಪರಮಾತ್ಮನಲ್ಲಿ ನಾವು ಭಕ್ತಿಯನ್ನು ವಿಶೇಷವಾಗಿ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಇಷ್ಟು ತಿಳಿಸಿ ಮುಂದೆ ಆ 3 ವಿಧವಾದಂತಹ ಜೀವರ ಬಗ್ಗೆ, ಅವರಿಗೆ ಯಾವ ಯಾವ ರೀತಿಯಾದ ಗತಿಯಾಗುತ್ತೆ, ಅದು ಹೇಗೆ ಸಿಗುತ್ತೆ ಎನ್ನುವಂತ ವಿಚಾರವನ್ನ ಆಚಾರ್ಯರು ಮುಂದೆ ತಿಳಿಸ್ತಾ ಹೋಗ್ತಾರೆ. ತ್ರಿವಿಧ ಜೀವ ಸಂಘಾಸ್ತು ದೇವ ಮಾನುಷ ದಾನವಾಹ ತತ್ರ ದೇವಾಹ ಮುಕ್ತಿಯೋಗ್ಯಾಹ ಮಾನುಷೇಷೂತ್ತಮಾಸ್ತಥ ಮಧ್ಯಮ ಮಾನುಷ ಏತು ಶ್ರುತಿಯೋಗ್ಯಾಹ ಸದೈವ ಹಿ ಅಧಮಾ ನಿರಯಾಯೈವ ದಾನವಾಸ್ತು ತಮೋಲಯಾಹ. ಪದಚ್ಛೇದ ಹೀಗಿದೆ: ತ್ರಿವಿಧಾಃ ಜೀವಸಂಗಾಃ ತು ದೇವ ಮಾನುಷ ದಾನವಾಃ ತತ್ರ ದೇವಾಃ ಮುಕ್ತಿಯೋಗ್ಯಾಃ ಮಾನುಷೇಷು ಉತ್ತಮಾಃ ತಥಾ ಮಧ್ಯಮಾಃ ಮಾನುಷಾಃ ಯೇ ತು ಶ್ರುತಿಯೋಗ್ಯಾಃ ಸದಾ ಏವ ಹಿ ಅಧಮಾಃ ನಿರಯಾಯ ಏವ ದಾನವಾಃ ತು ತಮೋಲಯಾಃ. ವಿಶೇಷವಾಗಿ ಇಲ್ಲಿ ಒಂದು ಸ್ಥೂಲವಾದಂತಹ ವಿಭಾಗ ಜೀವರನ್ನು, ಹಿಂದೆ ನಾವು ಏನು ಸಾತ್ವಿಕ ರಾಜಸ ತಾಮಸ ಅಂತ ಹೇಳಿದ್ವಲ್ಲ, ಅದನ್ನೇ ಇನ್ನೊಂದು ರೀತಿಯಾಗಿ ಹೇಳ್ತಾ ಇದ್ದಾರೆ. ತ್ರಿವಿಧಾಹ ಜೀವ ಸಂಘಾಹ, ಜೀವರ ಸಮೂಹ ಎಂಬುದು ತ್ರಿವಿಧವಾಗಿದೆ, 3 ರೀತಿಯಾಗಿದೆ ಅಂತ. ಯಾವುದು ಆ 3 ವಿಧಾನ ಅಂತ ಹೇಳಿದ್ರೆ, ದೇವ ಮಾನುಷ ದಾನವಾಹ ಅಂತ. ದೇವತೆಗಳು, ಮನುಷ್ಯರು ಮತ್ತು ದಾನವರು ಅಂತ. ಅದರಲ್ಲಿ ತತ್ರ ದೇವಾಹ ಮುಕ್ತಿಯೋಗ್ಯಾಹ ಮಾನುಷೇಷು ಉತ್ತಮಾಸ್ತಥ ಅಂತ. ಈ 3 ವಿಧವಾದಂತಹ ಜೀವರಲ್ಲಿ, ದೇವತೆಗಳು, ಮನುಷ್ಯರು, ದಾನವರು, ಈ 3 ವಿಧವಾದಂತಹ ಜೀವರಲ್ಲಿ ಮೋಕ್ಷವನ್ನು ಹೊಂದಲಿಕ್ಕೆ ಯೋಗ್ಯರಾದಂತಹ ಜೀವಿಗಳು ಯಾರು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ದೇವಾಹ ಮುಕ್ತಿಯೋಗ್ಯಾಹ ಮಾನುಷೇಷು ಉತ್ತಮಾಸ್ತಥ ಅಂತ. ಅಂದ್ರೆ ದೇವತೆಗಳು ಮತ್ತು ಮನುಷ್ಯೋತ್ತಮರು, ಮನುಷ್ಯರಲ್ಲಿ ಉತ್ತಮರಾದಂತಹ ವ್ಯಕ್ತಿಗಳು ಮತ್ತು ದೇವತೆಗಳು ಮೋಕ್ಷಕ್ಕೆ ಯೋಗ್ಯರಾದಂತಹ ಜೀವಿಗಳು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಂದೆ ಮಧ್ಯಮ ಮಾನುಷ ಏತು ಶ್ರುತಿ ಯೋಗ್ಯಾಹ ಸದೈವ ಹಿ ಅಂತ. ಇನ್ನು ಮಧ್ಯದಲ್ಲಿ ಬರುವಂತವರು ಅಂದ್ರೆ ಮಾನವರು.
ಆ ಮನುಷ್ಯರು, ಆ ಮಧ್ಯಮ ಮನುಷ್ಯರು ಅಂತ ಅಂದ್ರೆ ಮನುಷ್ಯರಲ್ಲೂ ಮೂರು ರೀತಿ ಇದೆ. ಮನುಷ್ಯೋತ್ತಮರು, ಮಧ್ಯಮ ಮನುಷ್ಯರು, ಅಧಮ ಮನುಷ್ಯರು ಅಂತ. ಮನುಷ್ಯೋತ್ತಮರು ಮುಕ್ತಿಯನ್ನು ಪಡಿತಾರೆ ಅಂತ ಹೇಳಿ ಆಯಿತು. ಉಳಿದದ್ಯಾರು? ಮಧ್ಯಮ ಮನುಷ್ಯರು ಮತ್ತು ಅಧಮ ಮನುಷ್ಯರು. ಅವರು ಏನಾಗ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಮಧ್ಯಮ ಮಾನುಷ ಏತು ಶ್ರುತಿ ಯೋಗ್ಯ ಸದೈವಹಿ ಅಂತ. ಆ ಮಧ್ಯಮ ಮನುಷ್ಯರು ಏನಾಗಿದ್ದಾರೆ, ನಿರಂತರವಾಗಿ ಶ್ರುತಿ ಯೋಗ್ಯ. ಶ್ರುತಿ ಅಂತ ಹೇಳಿದ್ರೆ ಸಂಸಾರ ಅಂತ. ಸಂಸಾರ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಅನೇಕ ರೀತಿಯಾದಂತಹ ಜನ್ಮಗಳನ್ನು ಪಡಿತಾ ಇರ್ತಾರೆ ಅಂತ ಅರ್ಥ. ಈ ರೀತಿಯಾಗಿ ಮಧ್ಯಮ ಮನುಷ್ಯರು ಸಂಸಾರದಲ್ಲಿ ಇರ್ತಾರೆ. ಇನ್ನು ಅಧಮ ನಿರಯ ಏವ ದಾನವಾಸ್ತು ತಮೋಲಯಾಹ ಅಂತ. ಮುಂದೆ ಅಧಮಾಹ ಅಂತ ಅಂದ್ರೆ ಅಧಮ ಮನುಷ್ಯರು. ಅಧಮ ಮನುಷ್ಯರು ಏನ ಪಡಿತಾರೆ? ನಿರಯ ಏವ, ಅವರು ತಮಸ್ಸನ್ನು ಪಡಿತಾರೆ ಅಂತ. ತಮಸ್ಸನ್ನು ಪಡಿತಾರೆ. ಅದೇ ರೀತಿಯಾಗಿ ದಾನವಾಸ್ತು ತಮೋಲಯಾಹ, ಯಾವ ದಾನವರು ಅವರಿಗೆ ಅಂಧಂತಮಸ್ಸು ನಿಶ್ಚಿತ ಅಂತ. ಇಲ್ಲಿ ಅಧಮ ನಿರಯ ಏವ ದಾನವಾಸ್ತು ತಮೋಲಯ ಅಂತ ನಿರಯ ಮತ್ತು ತಮಸ್ಸು ಅಂತ ಎರಡು ಪದಗಳನ್ನು ಪ್ರಯೋಗ ಮಾಡಿದ್ದಾರೆ. ಸಾಮಾನ್ಯವಾಗಿ ನಿರಯ ಶಬ್ದಕ್ಕೆ ಅರ್ಥ ನರಕ ಅಂತ. ಆದ್ರೆ ಇಲ್ಲಿ ಆಚಾರ್ಯ ಯಾವ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿದ್ರೆ, ವಾದಿರಾಜರು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ತಾಮಿಸ್ ನಿರಯ ಅಂತ ಹೇಳಿದ್ರೆ ಅದು ಕೂಡ ತಮಸ್ಸು. ಅದಕ್ಕಿಂತ ಗಾಢವಾದಂತಹ ಅಂದ್ರೆ ಇನ್ನಷ್ಟು ಹೆಚ್ಚು ದುಃಖಗಳಿರುವಂತಹ ತಮಸ್ಸು ಯಾವುದು ಅಂತ ಹೇಳಿ ಅದು ಅಂಧಂತಮಸ್ಸು ಅಂತ. ಹಾಗಾಗಿ ನಿರಯ ಶಬ್ದಕ್ಕೆ ತಮಸ್ಸು ಅಂತ ಅರ್ಥ. ಅಂದ್ರೆ ಮತ್ತೆ ಒಂದು ಸಲ ಹೋದರೆ ವಾಪಸ್ ಬರದೇ ಇರುವಂತಹ ದುಃಖದ ಸ್ಥಳ. ಅದರಲ್ಲಿ ಎರಡು ವಿಧಾನ, ಒಂದು ತಮಸ್ಸು, ಇನ್ನೊಂದು ಅಂಧಂತಮಸ್ಸು ಅಂತ. ಆ ತಮಸ್ಸಿನಲ್ಲಿ ಸ್ವಲ್ಪ ಕಡಿಮೆ ದುಃಖ, ಅಂಧಂತಮಸ್ಸಿನಲ್ಲಿ ವಿಪರೀತವಾದಂತಹ ದುಃಖ. ಆ ರೀತಿಯಾಗಿ ಅಧಮಾಹ ನಿರಯ ಏವ, ಮನುಷ್ಯಾಧಮರು ತಮಸ್ಸಿಗೆ ಹೋಗ್ತಾರೆ. ದಾನವಾಸ್ತು ತಮೋಲಯ, ದಾನವರಾಗಬೇಕಾದ್ರೆ ಅಂಧಂತಮಸ್ಸಿಗೆ ಹೋಗ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಮುಕ್ತಿ ನಿತ್ಯಾಹ ತಮಶ್ಚೈವ, ಮುಕ್ತಿ ನಿತ್ಯ ತಮಶ್ಚೈವ ನಾವೃತ್ತಿ ಪುನರೇತಯೋಃ ದೇವಾನಾಂ ನಿರಯೋ ನಾಸ್ತಿ ತಮಶ್ಚಾಪಿ ಕಥಂಚನ ನಾಸುರಾಣಾಂ ತಥಾ ಮುಕ್ತಿ ಕದಾಚಿತ್ ಕೇನಚಿತ್ ಕ್ವಚಿತ್ ಮಾನುಷಾಣಾಂ ಮಧ್ಯಮಾನಾಂ ನಚೈತದ್ವಯಮಾಪ್ಯತೆ. ಪದಚ್ಛೇದ ಹೀಗಿದೆ: ಮುಕ್ತಿ ನಿತ್ಯ ತಮಃ ಚ ಏವ ನ ಆವೃತ್ತಿ ಪುನಃ ಏತಯೋಃ ದೇವಾನಾಂ ನಿರಯಃ ನಾಸ್ತಿ ತಮಃ ಚ ಅಪಿ ಕಥಂಚನ ನ ಅಸುರಾಣಾಂ ತಥಾ ಮುಕ್ತಿ ಕದಾಚಿತ್ ಕೇನಚಿತ್ ಕ್ವಚಿತ್ ಮಾನುಷಾಣಾಂ ಮಧ್ಯಮಾನಾಂ ನ ಚ ಏತತ್ ದ್ವಯಂ ಆಪ್ಯತೆ. ಇದರಲ್ಲಿ ಹೇಳ್ತಾ ಇದ್ದಾರೆ, ಮುಕ್ತಿ ನಿತ್ಯ ತಮಶ್ಚೈವ. ಮುಕ್ತಿ ಅದು ನಿತ್ಯವಾದದ್ದು. ತಮಶ್ಚೈವ, ತಮಸ್ಸು ನಿತ್ಯ ಅಂತ. ಅಂದ್ರೆ ಮೋಕ್ಷಕ್ಕೆ ಒಂದು ಸಲ ಹೋದರೆ ಮುಗೀತು, ಪುನಃ ವಾಪಸ್ ಬರೋದು ಅಂತ ಇಲ್ಲ. ಅಂಧಂತಮಸ್ಸು ಅಷ್ಟೇ, ಒಂದು ಸಲ ಹೋದರೆ ಮುಗೀತು, ಪುನಃ ವಾಪಸ್ ಬರೋದು ಅಂತ ಇಲ್ಲ. ಅದು ನಿತ್ಯವಾದದ್ದು. ಸ್ವರ್ಗ ನರಕ ಹಾಗಲ್ಲ. ಸ್ವರ್ಗಕ್ಕೆ ಹೋದಾಗ ನಮ್ಮ ಪುಣ್ಯ ಕಡಿಮೆ ಆದ ಮೇಲೆ ಮತ್ತೆ ಪುನಃ ಬರ್ತೇವೆ. ನರಕದಲ್ಲಿ ನಮ್ಮ ಪಾಪ ಕಡಿಮೆ ಆದ್ಮೇಲೆ ಮತ್ತೆ ವಾಪಸ್ ಬರ್ತೇವೆ. ಆದ್ರೆ ಮುಕ್ತಿ ಮತ್ತು ಅಂಧಂತಮಸ್ಸು ಆಗಲ್ಲ, ಅವೆರಡೂ ಕೂಡ ನಿತ್ಯವಾದದ್ದು. ನಾವೃತ್ತಿ ಪುನರೇತಯೋಃ,
ಇದಕ್ಕೆ ಹೋದವರಿಗೆ ನ ಆವೃತ್ತಿ, ಆವೃತ್ತಿ ಅಂತೀರ ವಾಪಸ್ ಬರೋದು ಅಂತ, ಮತ್ತೆ ವಾಪಸ್ ಬರೋದು ಅಂತ ಇಲ್ಲ. ಅದೇ ರೀತಿಯಾಗಿ ದೇವಾನಾಂ ನಿರಯೋ ನಾಸ್ತಿ ತಮಶ್ಚಾಪಿ ಕಥಂಚನ ಅಂತ. ಅಂದ್ರೆ ದೇವತೆಗಳಿಗೆ ಯಾವ ಕಾಲದಲ್ಲಿಯೂ ಕೂಡ ಏನಿಲ್ಲ, ನಿರಯ ನಾಸ್ತಿ, ನರಕ ಎಂಬುದು ಇಲ್ಲ. ಅಷ್ಟು ಮಾತ್ರ ಅಲ್ಲ, ತಮಶ್ಚಾಪಿ ಕಥಂಚನ, ನರಕವೇ ಇಲ್ಲ ಅಂತಂದ ಮೇಲೆ ತಮಸ್ಸು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವರಿಗೆ ನರಕವೂ ಇಲ್ಲ, ಅಂಧನ್ ತಮಸ್ಸೂ ಇಲ್ಲ. ಯಾರಿಗೆ? ದೇವತೆಗಳಿಗೆ. ಅದೇ ರೀತಿಯಾಗಿ ನಾಸುರಾಣಾಂ ತಥಾ ಮುಕ್ತಿ, ಅಸುರರಿಗೆ ಇಲ್ಲಿ ಆ ದೇವತೆಗಳಿಗೆ ಅಂತ ಹೇಳಿದ್ದಾರೆ. ದೇವತೆಗಳು ಅದರಿಂದಾಗಿ ಜೊತೆಗೆ ಮನುಷ್ಯೋತ್ತಮರನ್ನು ತೆಗೆದುಕೊಳ್ಳಬೇಕು. ಅಸುರರನ್ನು ಪದದಿಂದಾಗಿ ಅಧಮ ಮನುಷ್ಯರನ್ನು ಕೂಡ ತೆಗೆದುಕೊಳ್ಳಬೇಕು. ನಾಸುರಾಣಾಂ ತಥಾ ಮುಕ್ತಿ ಕದಾಚಿತ್ ಕೇನಚಿತ್ ಕ್ವಚಿತ್ ಅಂತ. ಅಸುರರಿಗೆ, ದಾನವರಿಗೆ ಏನಿಲ್ಲ ಮೋಕ್ಷ ಎಂಬುದು ಕದಾಚಿತ್ ಕೇನಚಿತ್ ಕ್ವಚಿತ್, ಯಾವ ಕಾಲದಲ್ಲಿ ಆಗಲಿ ಅಥವಾ ಯಾವುದೇ ಒಂದು ಪ್ರಬಲವಾದಂತಹ ಕಾರಣದಿಂದ ಆಗಲಿ ಮೋಕ್ಷ ಸಿಗಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಮಾನುಷಾಣ ಮಧ್ಯಮಾನಂ ನಚೈತದ್ವಯಮಾಪ್ಯತೆ ಅಂತ. ಇನ್ನು ಮಧ್ಯಮ ಮನುಷ್ಯರಿಗೆ ಏತದ್ವಯಂ ನ ಚ ಆಪ್ಯತೆ, ಇವೆರಡೂ ಸಿಗೋದಿಲ್ಲ ಅಂತ. ಅಂದ್ರೆ ಮೋಕ್ಷವೂ ಸಿಗೋದಿಲ್ಲ, ಅಂಧನ್ ತಮಸ್ಸು ಸಿಗೋದಿಲ್ಲ, ನರಕ, ಸ್ವರ್ಗ ಮತ್ತೆ ಸಂಸಾರ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಆ ನಿತ್ಯ ಸಂಸಾರಿಗಳಿಗೆ ಸ್ವರ್ಗ, ನರಕ, ಭೂಲೋಕ, ಮನುಷ್ಯೋತ್ತಮರಿಗೆ ಮತ್ತು ದೇವತೆಗಳಿಗೆ ಮೋಕ್ಷ, ಅಧಮ ಜೀವರಿಗೆ ಮತ್ತು ದಾನವರಿಗೆ ಅಂಧನ್ ತಮಸ್ಸಾಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದನ್ನೇ ವಾಯುಸ್ತುತಿಯಲ್ಲಿ ನಾವು ಕೇಳುವಂತೆ ತಾಮಿಸ್ರ ದಾಧಿಕಾಕಿ ತಮಸಿ ಸುಬೋಹಲಂ ದುಃಖ ಯನ್ಯಥಾ ಜ್ಞಾನ್ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಮನುಷ್ಯರ ಬಗ್ಗೆ ಹೇಳಬೇಕಾದ್ರೆ ತ್ರಿದೀವ ನಿರಯಗೂ ಭೂ ಗೋಚರ ನಿತ್ಯಬದ್ಧ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಯಾವ ಯಾವ ಜೀವಿಗಳಿಗೆ ಯಾವ ಯಾವ ರೀತಿಯಾದಂತಹ ಲೋಕಗಳು ಪ್ರಾಪ್ತಿಯಾಗುತ್ತೆ ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಅಸುರಾಣಾಂ ತಮಃ ಪ್ರಾಪ್ತಿ ತದಾ ನಿಯಮತೋ ಭವೇತ್ ಯದಾ ತು ಜ್ಞಾನಿ ಸದ್ಭಾವೆ ನೈವ ಗೃಹಂತಿ ತತ್ಪರಂ ತದಾ ಮುಕ್ತಿರ್ಹಿ ದೇವಾನಾಂ ಯದಾ ಪ್ರತ್ಯಕ್ಷ ಗೋಹರಿಃ ಸ್ವಯೋಗ್ಯೋಪಾಸನಯಾ ತನ್ವಾ ಸ್ವಯೋಗ್ಯೋಪಾಸನಯ ತನ್ವಾ ತದ್ಯೋಗ್ಯಯಾ ತಥಾ. ಸ್ವಯೋಗ್ಯಯ ಉಪಾಸನೆಯ ತನ್ವಾ ತದ್ಯೋಗಯ ತಥಾ ಅಂತ. ಪದಚ್ಛೇದ ಹೀಗಿದೆ. ಅಸುರಾಣಾಂ ತಮಃ ಪ್ರಾಪ್ತಿ ತದಾ ನಿಯಮತಃ ಭವೇತ್ ಯದಾ ತು ಜ್ಞಾನಿ ಸದ್ಭಾವೆ ನೈವ ಗೃಹಂತಿ ತತ್ಪರಂ ತದಾ ಮುಕ್ತಿಃ ಹಿ ದೇವಾನಾಂ ಯದಾ ಪ್ರತ್ಯಕ್ಷಗಃ ಹರಿಃ ಸ್ವಯೋಗ್ಯಯಾ ಉಪಾಸನಯಾ ತನ್ವಾ ತದ್ಯೋಗ್ಯಯಾ ತಥಾ. ಇಲ್ಲಿ ಹೇಳ್ತಾ ಇದ್ದಾರೆ, ಅಸುರರಿಗೆ ತಮಸ್ಸು ಆಗುತ್ತೆ ಅಂತ ತಿಳಿಸಿದರು. ಅದು ಯಾವ ರೀತಿ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಸುರಾಣಾಂ ತಮಃ ಪ್ರಾಪ್ತಿ ತದಾ ನಿಯಮತೋ ಭವೇತ್ ಜ್ಞಾನಿ ಸದ್ಭಾವೆ ಯದಾತು ಜ್ಞಾನಿ ಸದ್ಭಾವೆ ನೈವ ಗೃಹಂತಿ ತತ್ಪರಂ ಅಂತ. ಜ್ಞಾನಿ ಸದ್ಭಾವೆ ಅಂದ್ರೆ ಯೋಗ್ಯರಾದಂತಹ ಜ್ಞಾನಿಗಳು ಇರ್ತಾರೆ, ಅಂದ್ರೆ ಒಬ್ಬ ಗುರುಗಳು ಇರ್ತಾರೆ.
ಅಂತಹ ಯೋಗ್ಯವಾದಂತಹ ಜ್ಞಾನಿಗಳು ತಮ್ಮ ಸುತ್ತಮುತ್ತಲೇ ಇದ್ದರೂ ಕೂಡ ಯಾರು ನೈವ ಗೃಹಂತಿ ತತ್ ಪರಂ, ಪರಂ ಅಂತ ಹೇಳಿದ್ರೆ ಆ ಪರಮ ಪರಮ ಪರಮಾತ್ಮನಾದಂತಹ ಶ್ರೀ ನಾರಾಯಣನ ಬಗ್ಗೆ ಯಾರು ತಿಳಿದುಕೊಳ್ಳೋದಿಲ್ಲವೋ, ಎಲ್ಲರಿಗಿಂತಲೂ ಉತ್ತಮನಾದಂತಹ ಸರ್ವೋತ್ತಮನಾದಂತಹ ಪರಮಾತ್ಮನ ಬಗ್ಗೆ ಯಾರು ಗುರುಗಳು ಇದ್ದಾಗಲೂ ಕೂಡ ತಿಳಿದುಕೊಳ್ಳೋದಿಲ್ಲವೋ ಅವರು ಅಸುರರು ಅಂತ ಕರೆಸ್ಕೊಳ್ತಾರೆ. ಅಂತಹ ಅಸುರರಿಗೆ ಆ ತಿಳಿದುಕೊಳ್ಳದೇ ಇರುವುದು ಮಾತ್ರ ಅಲ್ಲ, ಹೊರತು ಯದಾ ತು ಅಲ್ಲಿರುವಂತಹ ತುಶಬ್ದದಿಂದಾಗಿ ಅವರು ಆ ಜ್ಞಾನಿಗಳ ಹತ್ರ ಹೋಗಿ ಅಧ್ಯಯನ ಮಾಡಿ ತಿಳಿದುಕೊಳ್ಳುವುದೂ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಆ ಜ್ಞಾನಿಗಳನ್ನು ದ್ವೇಷ ಮಾಡ್ತಾರೆ, ಅದೇ ರೀತಿಯಾಗಿ ಪರಮಾತ್ಮನನ್ನು ದ್ವೇಷ ಮಾಡ್ತಾರೆ. ಹಾಗಾಗಿ ಏನಾಗುತ್ತೆ, ಅಸುರಾಣಾಂ ತಮ ಪ್ರಾಪ್ತಿ ತದಾ ನಿಯಮತೋ ಭವೇತ್. ಆ ರೀತಿಯಾಗಿ ಅಸುರರಿಗೆ ಏನಾಗುತ್ತೆ, ನಿಯಮೇನ ನಿಶ್ಚಯವಾಗಿಯೂ ಕೂಡ ತಮಸ್ಸು ಆಗೇ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದು ಅಸುರರ ಸ್ವಭಾವ ಅಂತ. ಅಂದ್ರೆ ಯೋಗ್ಯರಾದಂತಹ ಗುರುಗಳು ಸುತ್ತಮುತ್ತಲು ಇದ್ದಾಗಲೂ ಕೂಡ ಅವರಿಗೇನಾಗೋದಿಲ್ಲ, ಆ ರೀತಿಯಾದಂತಹ ಜ್ಞಾನವನ್ನು ಪಡೆಯೋದಿಲ್ಲ, ಹೊರತು ಅವರು ಗುರುಗಳನ್ನೇ ನಿಂದನೆ ಮಾಡೋದು, ಅದೇ ರೀತಿಯಾಗಿ ಆ ಪರಮಾತ್ಮನ ದ್ವೇಷವನ್ನು ಮಾಡೋದು, ಈ ರೀತಿಯಾಗಿ ಮಾಡ್ತಾರೆ. ಅದರಿಂದ ಅವರಿಗೆ ಅಂಧಂತಮಸ್ಸಾಗುತ್ತೆ ಅಂತ. ಸರಿ, ಮೋಕ್ಷ ಯಾವ ರೀತಿ ಆಗುತ್ತೆ ಅಂತ ಅದಕ್ಕೆ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ. ತದಾ ಮುಕ್ತಿರಿಹಿ ದೇವಾನಾಂ ಯದಾ ಪ್ರತ್ಯಕ್ಷ ಗೋಹರಿಹಿ ಸ್ವಯೋಗ್ಯೋಪಾಸನೆಯ ತನ್ವಾ ತದ್ಯೋಗ್ಯಯ ತಥಾ. ಮೋಕ್ಷ ಆಗಬೇಕು ಅಂತ ಹೇಳಿ ಏನ್ ಮಾಡಬೇಕು, ಪರಮಾತ್ಮನ ಪ್ರತ್ಯಕ್ಷಗಃ ಹರಿಹಿ, ಪರಮಾತ್ಮ ಪ್ರತ್ಯಕ್ಷನಾಗಬೇಕು ಅಂತ. ಹಾಗಾದ್ರೆ ರಾಮಾವತಾರದಲ್ಲಿ, ಕೃಷ್ಣಾವತಾರದಲ್ಲಿ, ಪರಶುರಾಮನಾಗಿದ್ದಾಗ, ವೇದವ್ಯಾಸರಾಗಿದ್ದಾಗ ಅನೇಕ ಜನ, ಕೋಟ್ಯಾಂತರ ಜನ ಆ ಪರಮಾತ್ಮನ ರೂಪಗಳನ್ನ ಪ್ರತ್ಯಕ್ಷವಾಗಿ ನೋಡಿದ್ದಾರೆ. ಅನೇಕ ಜನ ಭಕ್ತಿಯನ್ನು ಮಾಡಿದ್ದಾರೆ. ಹಾಗಾದ್ರೆ ಅವರಿಗೆಲ್ಲ ಪರಮಾತ್ಮನ ಅನುಗ್ರಹದಿಂದ ಮೋಕ್ಷ ಆಗುತ್ತಾ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಕೇವಲ ಪರಮಾತ್ಮನ ಪ್ರತ್ಯಕ್ಷ ಮೋಕ್ಷಕ್ಕೆ ಸಾಧನ ಆಗೋದಿಲ್ಲ, ಅಲ್ಲಿ ಪರಮಾತ್ಮನನ್ನು ನೋಡೋದು ಸಾಧ್ಯ ಆಗೋದಿಲ್ಲ, ಹೊರತು ತನ್ವ ಅಂತ ಹೇಳಿದ್ದಾರೆ. ತದ್ಯೋಗ್ಯಯ ತನ್ವ ಅಂದ್ರೆ ಅವರ ಅಂತರ್ಯಾಮಿಯಾದಂತಹ ಬಿಂಬರೂಪಿಯಾದಂತಹ ಪರಮಾತ್ಮನ ದರ್ಶನ ಆಗಬೇಕು ಅಂತ. ತನು ಅಂತ ಹೇಳಿ ಶರೀರ ಅಂದ್ರೆ ಬಿಂಬರೂಪಿಯ ಪರಮಾತ್ಮನ ದರ್ಶನ ಆದಾಗ ಅದರಿಂದ ಪರಮಾತ್ಮನ ಮೋಕ್ಷ ಎಂಬುದಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಯಾವ ದೇವತೆಗಳಿಗೆ ಮತ್ತು ಮನುಷ್ಯೋತ್ತಮರಿಗೆ ಅವರೇನ್ ಮಾಡಬೇಕು, ಸ್ವಯೋಗ್ಯಯ ಉಪಾಸನೆಯ, ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಆ ಪರಮಾತ್ಮನ ವಿಶೇಷವಾದಂತಹ ಉಪಾಸನೆಯನ್ನು ಮಾಡಬೇಕು. ಅಂತರಂಗದಲ್ಲಿ ಆ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು. ಈ ರೀತಿಯಾಗಿ ಪರಮಾತ್ಮನ ವಿಶೇಷವಾದಂತಹ ಉಪಾಸನೆಯನ್ನು ಮಾಡಿದಾಗ ಅದರಿಂದ ಏನಾಗುತ್ತೆ, ತದ್ಯೋಗ್ಯಯ ತನ್ವಾ ಪ್ರತ್ಯಕ್ಷಗಃ ಹರಿಹಿ, ಅವರ ಯೋಗ್ಯತಾನುಸಾರವಾದಂತ ಅಂದ್ರೆ ಅವರ ಒಳಗಡೆ ಇರುವಂತಹ ತನ್ವ ಬಿಂಬ ರೂಪದಿಂದಾಗಿ ಪರಮಾತ್ಮ ಅವರಿಗೆ ಪ್ರತ್ಯಕ್ಷನಾಗ್ತಾನೆ. ಈ ರೀತಿಯಾಗಿ ಬಿಂಬರೂಪದ ಪ್ರತ್ಯಕ್ಷ ಯಾವಾಗ ಆಗುತ್ತೋ ತದಾ ಮುಕ್ತಿರ್ಹಿ ದೇವಾನಾಂ, ಆವಾಗ ದೇವತೆಗಳಿಗೆ ಏನಾಗುತ್ತೆ, ಮೋಕ್ಷ ಎಂಬುದು ಸಿಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಆಚಾರ್ಯರು ಯಾರಿಗೆ ಮೋಕ್ಷ ಆಗುತ್ತೆ, ಯಾರಿಗೆ ಅಂಧಂತಮಸ್ಸಾಗುತ್ತೆ, ಯಾರಿಗೆ ತಮಸ್ಸಾಗುತ್ತೆ, ಯಾರು ನಿತ್ಯದಲ್ಲಿಯೂ ಸಂಸಾರದಲ್ಲಿ ಇರ್ತಾರೆ ಅಂತ ತಿಳಿಸಿದರು. ಅದೇ ರೀತಿಯಾಗಿ ಆ ಮೋಕ್ಷ ಸಿಗಬೇಕು ಅಂದ್ರೆ ಯಾವ ರೀತಿಯಾದಂತ ಸಾಧನೆಯನ್ನು ಮಾಡಬೇಕು, ಅದೇ ರೀತಿಯಾಗಿ ಅಂಧತಮಸ್ಸು ಯಾರಿಗೆ ಸಿಗುತ್ತೆ, ಯಾಕೆ ಅವರು ಅಂಧತಮಸ್ಸಿಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಯೋಗ್ಯ ಗುರುಗಳಿದ್ದಾಗಲೂ ಕೂಡ ಆ ಅಧ್ಯಯನಾದಿಗಳು ಮಾಡದೇ ಇರುವುದು ಮಾತ್ರ ಅಲ್ಲ, ಆ ಗುರುಗಳನ್ನೇ ದ್ವೇಷ ಮಾಡುವುದು, ಪರಮಾತ್ಮನ ದ್ವೇಷ, ಈ ರೀತಿಯಾಗಿ ಅನೇಕ ದುಷ್ಟ ಕಾರ್ಯಗಳನ್ನು ಮಾಡಿರ್ತಾರೆ. ಆದ್ದರಿಂದಾಗಿ ಅವರಿಗೆ ಏನಾಗುತ್ತೆ, ಅಂಧಂತಮಸ್ಸಾಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಆಚಾರ್ಯರು ಒಟ್ಟು ಇಲ್ಲಿ ತನಕ ಆ ಭವಿಷ್ಯತ್ ಪರ್ವದಲ್ಲಿ ಬರುವಂತಹ ಅನೇಕ ರೀತಿಯಾದಂತಹ ವೇದವ್ಯಾಸ ದೇವರ ಮಾತುಗಳು, ಇದ್ಯಾವುದು ಕೂಡ ಆಚಾರ್ಯರ ಮಾತುಗಳಲ್ಲ. ಆಚಾರ್ಯರು ಇಷ್ಟೆಲ್ಲವನ್ನು ಕೂಡ ಭವಿಷ್ಯತ್ ಪರ್ವದಿಂದಾಗಿ ಸಂಗ್ರಹವನ್ನು ಮಾಡಿ ಆ ಸಾಕ್ಷಾತ್ ವೇದವ್ಯಾಸ ದೇವರ ಮಾತುಗಳನ್ನೇ ನಮಗೆ ಸಂಗ್ರಹ ಮಾಡಿ ವೇದವ್ಯಾಸ ದೇವರು ಈ ರೀತಿಯಾಗಿ ಈ ವಿಚಾರದಲ್ಲಿ ತಿಳಿಸಿದ್ದಾರೆ ಎಂಬುದಾಗಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿಗೆ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಮತ್ತೆ